ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ, ಸುಸ್ವಾಗತ. ಗೆಳೆಯರೆ, ನಿಮ್ಮ ಸ್ನೇಹಿತರಿರಲಿ, ಸಂಬಂಧಗಳಿರಲಿ, ನೀವು ಕೆಲಸ ಮಾಡೋ ಸ್ಥಳ ಇರಲಿ, ನಿಮ್ಮ ಊರು, ಸಮುದಾಯ, ಕುಟುಂಬ ಅಥವಾ ದೇಶನೇ ಇರಲಿ, ನಾವಲ್ಲಿ ಎಷ್ಟು ಇಂಪಾರ್ಟೆಂಟು, ನಮ್ಮ ಅಗತ್ಯ ಮತ್ತು ಅನಿವಾರ್ಯತೆಯಲ್ಲಿ ಎಷ್ಟಿದೆ ಅನ್ನೋದನ್ನ ನಾವು ತೋರಿಸದೇ ಇದ್ರೆ ನಮಗೊಂದು ಐಡೆಂಟಿಟಿ, ನಮಗೆ ನಮ್ಮದೇ ಆದ ಒಂದು ಗೌರವ ಇವ್ಯಾವೂ ಇರೋದಿಲ್ಲ. ಭಾರತ ಮತ್ತು ಅಮೆರಿಕದ ನಡುವಿನ ಸಂಬಂಧಗಳಲ್ಲಿ ಕೂಡ ಅದೇ ಆಗ್ತಾ ಇದೆ. ನಾನು ಈ ಹಿಂದಿನ ವಿಡಿಯೋದಲ್ಲಿ ನಿಮಗೆ ಹೇಳಿದ್ದೆ, ಈ ಸಂಬಂಧಗಳು ಹೀಗೇ ಇರೋದಿಲ್ಲ, ಇವು ಸರಿ ಹೋಗಲೇಬೇಕು, ಯಾಕೆಂದ್ರೆ ಅಮೆರಿಕಾಗೆ ಇಲ್ಲಿ ಭಾರತದ ಅಗತ್ಯ ತುಂಬಾನೇ ಇದೆ ಅಂತ. ಈಗ ಅದಾಗೋದಕ್ಕೆ ಶುರು ಆಗ್ತಾ ಇದೆ. ಭಾರತ ಮತ್ತು ರಷ್ಯಾಗಳನ್ನ ನಾವು ಚೈನಾದ ಮುಂದೆ ಕಳ್ಕೊಂಡು ಬಿಟ್ವಿ ಅಂತ ಹೇಳಿದ್ದ ಟ್ರಂಪ್ ಈಗ ಯೂಟರ್ನ್ ತಗೊಂಡಿದ್ದಾರೆ. ಭಾರತ ಮತ್ತು ಅಮೆರಿಕದ ಸಂಬಂಧಗಳು ತುಂಬಾ ಚೆನ್ನಾಗಿರುತ್ತವೆ, ಮೋದಿ ಗ್ರೇಟ್ ಪ್ರೈಮ್ ಮಿನಿಸ್ಟರು, ನನ್ನ ಗ್ರೇಟ್ ಫ್ರೆಂಡು, ಇದೆಲ್ಲ ಟ್ರಂಪ್ ಬಾಯಲ್ಲಿ ಮತ್ತೆ ಬಂದಿದೆ. ಹಾಗೆ ಅಮೆರಿಕದ ಈ ಪಾಸಿಟಿವ್ ರೆಸ್ಪಾನ್ಸ್ ಅನ್ನ ಭಾರತದ ಪ್ರಧಾನಿ ನರೇಂದ್ರ ಮೋದಿ ಸ್ವಾಗತಿಸಿದ್ದಾರೆ. ಭಾರತದ ವಿದೇಶಾಂಗ ಇಲಾಖೆ ಕೂಡ ಅಮೆರಿಕ ಹಾಗೂ ಭಾರತದ ನಡುವಿನ ಸಂಬಂಧಗಳು ಈ ಹಿಂದಿನಂತೆ ಮುಂದುವರಿಯುತ್ತವೆ ಅನ್ನೋ ಮಾತಾಡಿದೆ. ಹಾಗಾದ್ರೆ ಏನಿದು ಇದ್ದಕ್ಕಿದ್ದಂತೆ ಯೂಟರ್ನು? ವೈಟ್ ಹೌಸ್ ಅಲ್ಲಿ ಟ್ರಂಪ್ ಭಾರತದ ಬಗ್ಗೆ ಹೇಳಿರೋದೇನು? ಬನ್ನಿ ನೋಡೋಣ. ನಿಮ್ಮಲ್ಲಿ ಸಾಕಷ್ಟು ಜನ ಯೂಟ್ಯೂಬ್ ಚಾನಲ್ಗಳನ್ನ ಮಾಡಬೇಕು ಅಂತ ಅಂದ್ಕೊಂಡಿರ್ತೀರಿ, ಮತ್ತಷ್ಟು ಜನ ಈಗಾಗಲೇ ಚಾನಲ್ಗಳನ್ನ ಮಾಡಿರ್ತೀರಿ, ಆದ್ರೆ ಅವುಗಳನ್ನ ಹೇಗೆ ಮುಂದುವರಿಸಬೇಕು ಅನ್ನೋದು ಗೊತ್ತಾಗದ ಗೊಂದಲದಲ್ಲಿರ್ತೀರಿ. ನಿಮಗಾಗಿನೇ ಸೆಪ್ಟೆಂಬರ್ ತಿಂಗಳ 12, 13 ಮತ್ತು 14ನೇ ತಾರೀಕು ಆಫ್ಲೈನ್ ತರಬೇತಿ ಕಾರ್ಯಕ್ರಮವನ್ನ ಆಯೋಜಿಸ್ತಾ ಇದ್ದೀವಿ. ಹೆಚ್ಚಿನ ಮಾಹಿತಿಗಾಗಿ 9972379459 ನಂಬರ್ಗೆ ಸಂಪರ್ಕಿಸಿ. ಗೆಳೆಯರೆ, ಡೊನಾಲ್ಡ್ ಟ್ರಂಪ್ ಅನ್ನೋದು ಒಂದು ವಿಚಿತ್ರ ವ್ಯಕ್ತಿತ್ವ. ಆತ ಮೂರ್ಖ ಅಲ್ಲ, ಆದ್ರೆ ವ್ಯಾಪಾರಿ. ಎಲ್ಲವನ್ನೂ ತನ್ನ ಲಾಭಕ್ಕೆ, ತನಗೆ ಅನುಕೂಲ ಆಗೋ ಹಾಗೆ ಮಾಡ್ಕೋಬೇಕು ಅನ್ನೋ ಮನಸ್ಥಿತಿ ಅದು. ಎದುರು ಕುಳಿತವರ ಮೇಲೆ ಮಾನಸಿಕ ಒತ್ತಡವನ್ನು ತಂದು ಅವರನ್ನ ಬಗ್ಗಿಸಿಕೊಳ್ಳೋದನ್ನ ಅಭ್ಯಾಸ ಮಾಡಿಕೊಂಡಿರುವ ಒಬ್ಬ ನಿರ್ದಯಿ ವ್ಯಾಪಾರಿ ಆತ. ಜಗತ್ತಿನ ಮೇಲೆ ಟ್ಯಾರಿಫ್ ಯುದ್ಧವನ್ನ ಟ್ರಂಪ್ ಘೋಷಣೆ ಮಾಡಿದ ಕೂಡಲೇ ಯುರೋಪಿಯನ್ ಯೂನಿಯನ್, ಜಪಾನ್, ದಕ್ಷಿಣ ಕೊರಿಯಾ ಮುಂತಾದ ಅಮೆರಿಕದ ಮಿತ್ರ ದೇಶಗಳು ಓಡೋಡಿ ಹೋಗಿ ಟ್ರಂಪ್ ಜೊತೆ ವ್ಯಾಪಾರ ಒಪ್ಪಂದಗಳನ್ನು ಮಾಡಿಕೊಂಡ್ವು. ಅವ್ರು ಹಾಗೆ ಹೆದರಿದ ಕಾರಣಕ್ಕೆ ಅಮೆರಿಕಾಗೆ ಲಾಭ ಆಯಿತು. ಅದೇ ಕೆಲಸವನ್ನ ಭಾರತ ಕೂಡ ಮಾಡಬೇಕು ಅನ್ನೋದು ಟ್ರಂಪ್ ಆಸೆ ಆಗಿತ್ತು. ಅಲ್ಲಿ ಭಾರತ ಖಂಡಿತ ಬರುತ್ತೆ ಅನ್ನೋ ವಿಶ್ವಾಸ ಇತ್ತು. ಯಾಕೆಂದ್ರೆ ಭಾರತ ಮತ್ತು ಚೈನಾಗಳ ನಡುವೆ ಗಡಿ ವಿವಾದಗಳಿವೆ. ಚೈನಾ ಆಪರೇಷನ್ ಸಿಂಧೂರ್ ಸಮಯದಲ್ಲಿ ಪಾಕಿಸ್ತಾನಕ್ಕೆ ಆಯುಧಗಳನ್ನು ಕೊಟ್ಟಿದೆ, ಸ್ಯಾಟಲೈಟ್ ಮಾಹಿತಿಯನ್ನು ಒದಗಿಸಿಕೊಟ್ಟಿದೆ ಅನ್ನೋ ಸಿಟ್ಟು ಭಾರತಕ್ಕಿದೆ. ಚೈನಾ ಮತ್ತು ಭಾರತ ಎರಡು ಕಾಂಪಿಟೇಟರ್ಗಳು, ಅವರು ಪರಸ್ಪರ ಒಂದಾಗೋದಕ್ಕೆ ಸಾಧ್ಯ ಇಲ್ಲ. ಚೈನಾದ ವಿರುದ್ಧ ನಿಲ್ಲೋದಕ್ಕೆ ಭಾರತಕ್ಕೆ ಅಮೆರಿಕದ ನೆರವು ಬೇಕಿದೆ. ಅಮೆರಿಕ ಸೂಪರ್ ಪವರ್ ಅಲ್ವೇ? ಹೀಗಾಗಿ ಭಾರತ ಟ್ಯಾರಿಫ್ ಅಂದ ಕೂಡಲೇ ನಮ್ಮ ಮಾತು ಕೇಳುತ್ತೆ. ಯುದ್ಧ ನಿಲ್ಲಿಸಿದ್ದು ನಾನೇ ಅಂದ್ರೆ ಹೌದು ಜಹಾಪನ, ನೀವೇ ತಗಂಬುಡಿ ನೋಬೆಲ್ಲು ಅಂತ ಹೇಳುತ್ತೆ. ಇಂಥ ಭ್ರಮೆಗಳು ಟ್ರಂಪ್ಗಿದ್ದು. ಆತ ಭಾರತದ ವಿರುದ್ಧ 50% ಟ್ಯಾರಿಫ್ ಅಂದ್ರು, ರಷ್ಯಾದ ತೈಲ ನಿಲ್ಲಿಸಿ ಅಂದ್ರು, ವ್ಯಾಪಾರ ಒಪ್ಪಂದದಲ್ಲಿ ನಾವು ಹೇಳಿದ ಹಾಗೆ ನೀವು ಕೇಳಬೇಕು ಅಂದ್ರು. ಭಾರತ ಎಲ್ಲವನ್ನ ಗಮನಿಸ್ತಾ ಇತ್ತು. ಇಲ್ಲಿ ಅಮೆರಿಕದ ಮಾತು ಕೇಳಿದ ಯುರೋಪಿಯನ್ ಯೂನಿಯನ್, ಜಪಾನ್ ಮುಂತಾದ ಮಿತ್ರರ ಜೊತೆ ಟ್ರಂಪ್ ಹೇಗೆ ನಡ್ಕೊಳ್ತಾ ಇದ್ದಾರೆ ಅನ್ನೋದನ್ನು ಕೂಡ ಭಾರತ ಗಮನಿಸ್ತಾ ಇತ್ತು. ಹೀಗಾಗಿ ಅಮೆರಿಕದ ಒತ್ತಡಗಳಿಗೆ ಬೆನ್ನು ತೋರಿಸ್ತು. ರಷ್ಯಾದ ತೈಲ ಖರೀದಿಯನ್ನ ನಿಲ್ಲಿಸೋದಿಲ್ಲ ಅಂತ ಹೇಳ್ತು. ಯುರೋಪ್ ಹಾಗೂ ಅಮೆರಿಕಗಳನ್ನು ಕೂಡ ರಷ್ಯಾದ ಇಂಧನದ ವಿಷಯದಲ್ಲಿ ಎಕ್ಸ್ಪೋಸ್ ಮಾಡ್ತು. ವ್ಯಾಪಾರ ಒಪ್ಪಂದ ಅನ್ನೋದು ಪರಸ್ಪರ ಲಾಭದಾಯಕವಾಗಿದ್ರೆ ಮಾತ್ರ ಓಕೆ, ಇಲ್ಲದೆ ಇದ್ರೆ ಅದು ನಮಗೆ ಯಾಕೆ ಅಂತ ಕೇಳ್ತು. ಇನ್ನು ಚೈನಾ ನಮ್ಮ ಶತ್ರು ಅಂತ ಭಾವಿಸಿದ್ರೆ ಅಲ್ವಾ ಅಮೆರಿಕದ ಬ್ಲಾಕ್ ಮೇಲು. ಚೈನಾ ಜೊತೆ ನಾವು ನಮ್ಮ ಸಂಬಂಧ ಸುಧಾರಣೆ ಮಾಡಿಕೊಳ್ಳೋ ಶಕ್ತಿಯನ್ನು ಕೂಡ ಇಟ್ಟುಕೊಂಡಿದೀವಿ ಅನ್ನೋದನ್ನು ಕೂಡ ಮೋದಿ ಶಾಂಘೈ ಕೋಆಪರೇಷನ್ ಸಮ್ಮೇಳನಕ್ಕೆ ಹೋಗೋ ಮೂಲಕ ತೋರಿಸಿಕೊಟ್ರು. ಅಲ್ಲಿಗೆ ಶುರು ಆಯಿತು ಅಮೆರಿಕದಲ್ಲಿ ಹಾಹಾಕಾರ. ಅಮೆರಿಕದ ಅರ್ಥಶಾಸ್ತ್ರಜ್ಞರು, ರಕ್ಷಣಾ ತಜ್ಞರು ಭಾರತವನ್ನ ಅಮೆರಿಕ ಕಳ್ಕೊಳ್ಳೋದು, ಅಮೆರಿಕಾಗೆ ನಷ್ಟ ಆಗತ್ತೆ ಅಂತ ಹೇಳೋದಕ್ಕೆ ಶುರು ಮಾಡಿದ್ರು. ಭಾರತ ಮತ್ತು ಅಮೆರಿಕದ ಸಂಬಂಧಗಳನ್ನ ದಶಕಗಳಿಂದ ಅಮೆರಿಕ ಯಾಕಷ್ಟು ಕಾಳಜಿಯಿಂದ ಸರಿಪಡಿಸಿಕೊಳ್ತಾ ಬಂದಿದೆ ಅನ್ನೋದನ್ನು ಕೂಡ ಹೇಳೋದಕ್ಕೆ ಶುರು ಮಾಡಿದ್ರು. ಭಾರತವನ್ನ ಕಳ್ಕೊಂಡ್ರೆ ಹಿಂದೂ ಮಹಾಸಾಗರದಲ್ಲಿ ಅಮೆರಿಕದ ಅಸ್ತಿತ್ವನೇ ಇಲ್ಲದ ಹಾಗಾಗತ್ತೆ. ಅಲ್ಲಿಗೆ ಚೈನಾ ಬಂದ್ರೆ ಭಾರತ ಚೈನಾ ಜಂಟಿಯಾಗಿ ಯುದ್ಧಾಭ್ಯಾಸಗಳನ್ನು ಮಾಡೋ ದಿನಗಳು ಬಂದು ಬಿಟ್ರೆ ಅಮೆರಿಕದ ಹಿರಿಮೆಯ ಪತನ ಶುರುವಾದ ಹಾಗೇನೆ ಅಂತ ಹೇಳೋದಕ್ಕೆ ಶುರು ಮಾಡಿದ್ರು. ಇದ್ಯಾವುದು ಕೂಡ ಟ್ರಂಪ್ಗೆ ಗೊತ್ತಿಲ್ಲದ್ದೇನಾಗಿರ್ಲಿಲ್ಲ. ಆದ್ರೆ ಯುರೋಪಿಯನ್ ಯೂನಿಯನ್ ದೇಶಗಳನ್ನು ಆಡಿಸೋ ಹಾಗೆ ಭಾರತವನ್ನು ಕೂಡ ಆಡಿಸೋದಕ್ಕೆ ಸಾಧ್ಯ ಆಗುತ್ತಾ ಅಂತ ಟ್ರಂಪ್ ಒಂದು ಟ್ರೈ ಮಾಡಿದ್ರು. ಆದರೆ ಅದು ಸಾಧ್ಯ ಇಲ್ಲ ಅಂತ ಗೊತ್ತಾಗೋ ಹೊತ್ತಿಗೆ ನಿನ್ನೆಯ ಟ್ರಂಪ್ ಪೋಸ್ಟ್ ಹೊರಬಿತ್ತು. ಅದರಲ್ಲಿ ಮೋದಿ, ಶಿ ಹಾಗೂ ಪುತಿನ್ ತಿಯಾನ್ಜಿನ್ನಲ್ಲಿ ಒಟ್ಟಿಗೆ ಇದ್ದ ಫೋಟೋ ಹಾಕಿ ಲುಕ್ಸ್ ಲೈಕ್ ವಿ ಹ್ಯಾವ್ ಲಾಸ್ಟ್ ಇಂಡಿಯಾ ಅಂಡ್ ರಷ್ಯಾ ಟು ಡೀಪೆಸ್ಟ್ ಡಾರ್ಕೆಸ್ಟ್ China, may they have a long and prosperous future together, ಪ್ರೆಸಿಡೆಂಟ್ ಡೊನಾಲ್ಡ್ ಜೆ ಟ್ರಂಪ್ ಅನ್ನೋ ಪೋಸ್ಟ್ ಅನ್ನು ಹಾಕಿದ್ರು. ಅದರಲ್ಲಿ ಹತಾಶೆ ಕಾಣ್ತಾ ಇತ್ತು. ಅಷ್ಟೇ ಅಲ್ಲ, ಅಲ್ಲಿ ಕೂಡ ಭಾರತ ಮತ್ತು ರಷ್ಯಾಗಳನ್ನು ಒಂದು ಕಡೆ ಇಟ್ಟು ಚೈನಾನ ಡೀಪೆಸ್ಟ್ ಡಾರ್ಕೆಸ್ಟ್ ಚೈನಾ ಅಂತ ಬರೆದ್ರು ಟ್ರಂಪ್. ಅಲ್ಲಿಗೆ ಚೈನಾ ನಮ್ಮ ಕಡು ವಿರೋಧಿ, ರಷ್ಯಾ ಮತ್ತು ಭಾರತ ಅಲ್ಲ, ಅವರು ನಮ್ಮ ಜೊತೆಗೆ ಇರಬೇಕಿತ್ತು ಅನ್ನೋ ಅರ್ಥದಲ್ಲಿ ಆ ಪೋಸ್ಟ್ ಇತ್ತು. ಅದರ ಬೆನ್ನಲ್ಲೇ ಅಮೆರಿಕದ ಕಾಮರ್ಸ್ ಸೆಕ್ರೆಟರಿ ಹಾರ್ವರ್ಡ್ ಲುಟ್ನಿಕ್
ಭಾರತ ಬ್ರಿಕ್ಸ್ ಕೂಟವನ್ನು ಸೇರಿ ತಪ್ಪು ಮಾಡಿದೆ, ಅವರಿಗೆ ಅದು ಇನ್ನು ಕೆಲ ದಿನಗಳಲ್ಲಿ ಅರ್ಥ ಆಗುತ್ತೆ, ಇನ್ನು 1-2 ತಿಂಗಳು ಅಷ್ಟೇ ಭಾರತ ಅಮೆರಿಕಾದ ಬಳಿಗೆ ಬರುತ್ತೆ, ಸಾರಿ ಅಂತ ಕೇಳ್ತಾರೆ ಅಂತೆಲ್ಲ ಬ್ಲೂಮ್ಬರ್ಗ್ಗೆ ಕೊಟ್ಟ ಸಂದರ್ಶನದಲ್ಲಿ ಹೇಳಿಕೊಂಡ್ರು. ಅಷ್ಟೇ ಅಲ್ಲ, ಭಾರತ ಅಮೆರಿಕ ಜೊತೆ ಇರಬೇಕಾ ಅಥವಾ ಡಿಕ್ಟೇಟರ್ ಆಳ್ವಿಕೆಯಲ್ಲಿನ ರಷ್ಯಾಗೆ ಬೆಂಬಲವನ್ನು ಕೊಡಬೇಕಾ ಅನ್ನೋದನ್ನ ನಿರ್ಧಾರ ಮಾಡಬೇಕಿದೆ ಅನ್ನೋ ಅದೇ ಹಳೆಯ ಸವಕಲು ಡೈಲಾಗ್ಗಳನ್ನು ಮತ್ತೆ ಹೇಳಿದರು. ಹಾಗೆ ಭಾರತದ ಜೊತೆಗಿನ ಸಂಬಂಧಗಳು ಅನ್ನೋದನ್ನ ಅಧ್ಯಕ್ಷ ಟ್ರಂಪ್ ಅವರಿಗೆ ಬಿಟ್ಟುಬಿಟ್ಟಿದ್ದೀವಿ. ಯಾಕೆಂದ್ರೆ ಭಾರತದ ಪ್ರಧಾನಿ ಮೋದಿ ಹಾಗೂ ಟ್ರಂಪ್ ಇಬ್ರು ಸ್ನೇಹಿತರು ಅಂತ ಹೇಳಿ ಆ ವಿಷಯ ನಮ್ಮ ಕೈಯಲ್ಲೇನೂ ಇಲ್ಲ ಅನ್ನೋದನ್ನ ಆತ ಒಪ್ಪಿಕೊಂಡ್ರು. ಗೆಳೆಯರೆ, ಇಲ್ಲಿ ಭಾರತವನ್ನ ಬ್ಲಾಕ್ ಮೇಲ್ ಮಾಡೋದಕ್ಕೆ ಅಮೆರಿಕ ಮೊದಲಿಂದಲೂ ಹೇಳೋದು, ನೀವು ದೊಡ್ಡ ಪ್ರಜಾಪ್ರಭುತ್ವಗಳು, ಹೀಗಾಗಿ ನೀವು ರಷ್ಯಾದ ಡಿಕ್ಟೇಟರ್ ಜೊತೆ ಸಂಬಂಧಗಳನ್ನ ಇಟ್ಟುಕೋಬಾರದು ಅನ್ನೋ ಮಾತು. ಈ ಅಮೆರಿಕ ಇನ್ಯಾವ ದೊಡ್ಡ ಪ್ರಜಾಪ್ರಭುತ್ವದ ಸಂರಕ್ಷಕ ಹೇಳಿ? ಪಾಕಿಸ್ತಾನದಲ್ಲೇನು ಪ್ರಜಾಪ್ರಭುತ್ವನ ಇದೆ? ಅಲ್ಲೊಂದು ಚುನಾಯಿತ ಸರ್ಕಾರ ಇದೆ ಅನ್ನೋದು ಬಿಟ್ರೆ ಎಲ್ಲವನ್ನ ನೋಡ್ಕೊಳ್ಳೋದು ಸೇನಾ ಮುಖ್ಯಸ್ಥ ಅಲ್ವಾ? ಹಾಗಲ್ಲದೆ ಇದ್ರೆ ಮೊನ್ನೆ ಅಲ್ಲಿನ ಪ್ರಧಾನಿನ ಬಿಟ್ಟು ಟ್ರಂಪ್ ಸೇನಾ ಮುಖ್ಯಸ್ಥನನ್ನ ಕರೆದು ವೈಟ್ ಹೌಸ್ ಅಲ್ಲಿ ಊಟ ಹಾಕಿ ಯಾಕೆ ಕಳುಹಿಸ್ತಾ ಇದ್ರು? ಇನ್ನು ಬಾಂಗ್ಲಾದೇಶದಲ್ಲಿ ಅಮೆರಿಕ ಮಾಡಿದ್ದೇನು ಪ್ರಜಾಪ್ರಭುತ್ವವನ್ನು ಬೀಳಿಸೋ ಕೆಲಸನೇ ತಾನೆ. ಅರಬ್ ದೇಶಗಳ ಜೊತೆ ಅಮೆರಿಕ ಗಾಢ ಸಂಬಂಧಗಳನ್ನ ಇಟ್ಕೊಂಡಿದೆ ಅಲ್ವಾ? ಅಲ್ಲೇನು ಪ್ರಜಾಪ್ರಭುತ್ವ ಇದೆಯಾ? ಸಿರಿಯಾದಲ್ಲಿ ಭಯೋತ್ಪಾದಕನನ್ನ, ಮೋಸ್ಟ್ ವಾಂಟೆಡ್ ಉಗ್ರನನ್ನ ದೇಶದ ಅಧ್ಯಕ್ಷನನ್ನಾಗಿ ಮಾಡಿದ್ದು ಯಾರು? ಅಮೆರಿಕಾನೇ ಅಲ್ವೇ? ಅದೆಷ್ಟು ದೇಶಗಳಲ್ಲಿ ಅಮೆರಿಕ ಪ್ರಜಾಪ್ರಭುತ್ವದ ಸರ್ಕಾರಗಳನ್ನ ಕೆಡವಿಲ್ಲ. ಅವರು ನಮಗೆ ಡಿಕ್ಟೇಟರ್ಗಳ ಜೊತೆ ಸ್ನೇಹ ಇಟ್ಕೋಬೇಡಿ ಅಂತ ಪಾಠ ಹೇಳ್ತಾರೆ. ಎಂಥ ವಿಪರ್ಯಾಸ ನೋಡಿ. ಇನ್ನು ಇದೇ ಸಂದರ್ಭದಲ್ಲಿ ಭಾರತದ ವಿದೇಶಾಂಗ ಇಲಾಖೆಯ ವಕ್ತಾರ ರಣಧೀರ್ ಜೈಸ್ವಾಲ್ ಅವರನ್ನ ಟ್ರಂಪ್ ಭಾರತದ ಬಗ್ಗೆ ಕೊಟ್ಟ ಹೇಳಿಕೆ ಕುರಿತಾಗಿ ಪ್ರಶ್ನಿಸಲಾಗುತ್ತೆ. ಟ್ರಂಪ್ ಪೋಸ್ಟಿಗೆ ನಾನು ಈಗಲೇ ಯಾವ ಪ್ರತಿಕ್ರಿಯೆಯನ್ನು ಕೊಡುವುದಿಲ್ಲ ಅಂತ ಜೈಸ್ವಾಲ್ ಹೇಳ್ತಾರೆ. ಅದರ ಜೊತೆಗೆ ಭಾರತ ಮತ್ತು ಅಮೆರಿಕ ಎರಡು ದೀರ್ಘಕಾಲಿಕ ಸಂಬಂಧಗಳನ್ನು ಹೊಂದಿರುವ ದೇಶಗಳು. ನಾವು ಸಾಕಷ್ಟು ಸಮಸ್ಯೆಗಳನ್ನು ದಾಟಿಕೊಂಡು ಬಂದಿದ್ದೀವಿ. ಹೀಗಾಗಿ ಅಮೆರಿಕ ಜೊತೆಗಿನ ನಮ್ಮ ಸಂಬಂಧ ಮುಂದೆ ಕೂಡ ಹಾಗೆ ಇರುತ್ತೆ ಅನ್ನೋ ಮಾತನ್ನ ಜೈಸ್ವಾಲ್ ಹೇಳ್ತಾರೆ. ಇದನ್ನ ಭಾರತ ಮೊದಲಿಂದಲೂ ಹೇಳ್ತಾ ಬರ್ತಾ ಇದೆ. ಟ್ರಂಪ್ ಕಾಲದಲ್ಲಿ ಸಮಸ್ಯೆ ಬಗೆಹರಿದೇ ಇದ್ರೂ ಟ್ರಂಪ್ ಇರೋದಿನ್ನು 3-3.5 ವರ್ಷ, ಆಮೇಲಾದರೂ ಸಮಸ್ಯೆ ಬಗೆಹರಿಬೇಕು ಅನ್ನೋದು ಭಾರತದ ನಿಲುವು. ಅದನ್ನೇ ಜೈಸ್ವಾಲ್ ಮತ್ತೊಮ್ಮೆ ಹೇಳಿದ್ರು. ಅದಾದ ಕೆಲವೇ ಗಂಟೆಗಳಿಗೆ ಟ್ರಂಪ್ ಅವರ ಹೇಳಿಕೆ ಹೊರಬಿದ್ದಿದೆ. ವೈಟ್ ಹೌಸ್ ಅಲ್ಲಿ ಮಾಧ್ಯಮಗಳ ಜೊತೆ ಮಾತಾಡ್ತಾ ಟ್ರಂಪ್ ಕಂಪ್ಲೀಟ್ ಆಗಿ ಯೂಟರ್ನ್ ತಗೊಂಡಿದ್ದಾರೆ ಮತ್ತು ಇತ್ತೀಚಿನ ದಿನಗಳಲ್ಲಿ ಇದು ಅವರ ತುಂಬಾ ಡಿಪ್ಲೊಮ್ಯಾಟಿಕ್ ಶೈಲಿಯ ಹೇಳಿಕೆ ಅಂತ ಅನ್ನಿಸ್ಕೊಳ್ತಾ ಇದೆ. ಗೆಳೆಯರೆ, ಟ್ರಂಪ್ ನಾವು ರಷ್ಯಾ ಹಾಗೂ ಭಾರತಗಳನ್ನ ಚೈನಾದ ಎದುರು ಕಳ್ಕೊಂಡ್ವಿ ಅಂತ ಟ್ರೂತ್ ಅಲ್ಲಿ ಪೋಸ್ಟ್ ಮಾಡಿದ್ರಲ್ವಾ? ಹಾಗಾದ್ರೆ ಅಮೆರಿಕ, ರಷ್ಯಾ ಮತ್ತು ಭಾರತಗಳನ್ನ ಕಳ್ಕೊಳ್ಳೋದಕ್ಕೆ ಹೊಣೆ ಯಾರು ಅಂತ ಮಾಧ್ಯಮದ ಪ್ರತಿನಿಧಿಗಳು ಕೇಳ್ತಾರೆ. ಅದಕ್ಕೆ ಉತ್ತರಿಸಿದ ಟ್ರಂಪ್, ನಾವು ಕಳ್ಕೊಂಡ್ವಿ ಅಂತ ನನಗೇನು ಅನ್ನಿಸ್ತಾ ಇಲ್ಲ. ಭಾರತದ ಜೊತೆಗೆ ಸಂಬಂಧಗಳು ಚೆನ್ನಾಗಿವೆ, ಅವು ಮತ್ತಷ್ಟು ಸುಧಾರಿಸುತ್ತವೆ ಅನ್ನೋ ಹೇಳಿಕೆಯನ್ನು ಕೊಟ್ಟರು. ಭಾರತ ಮತ್ತು ಅಮೆರಿಕ ನಡುವೆ ವಿಶೇಷ ಸಂಬಂಧಗಳಿವೆ, ಅವು ಏನೂ ಆಗೋದಿಲ್ಲ, ಅದರ ಬಗ್ಗೆ ಆತಂಕ ಪಡಬೇಕಿಲ್ಲ ಅಂತ ಕೂಡ ಟ್ರಂಪ್ ಹೇಳಿದರು. ಅಷ್ಟೇ ಅಲ್ಲ, ಭಾರತದ ಪ್ರಧಾನಿ ನರೇಂದ್ರ ಮೋದಿ ನನ್ನ ಆತ್ಮೀಯ ಸ್ನೇಹಿತ, ಗ್ರೇಟ್ ಪ್ರೈಮ್ ಮಿನಿಸ್ಟರ್. ಆದರೆ ಅವರು ರಷ್ಯಾದಿಂದ ತೈಲ ಖರೀದಿ ಮಾಡಿದ್ದು ನಮಗೆ ಇಷ್ಟ ಆಗಲಿಲ್ಲ ಅಂತ ಟ್ರಂಪ್ ಹೇಳಿದ್ದಾರೆ. ಇಲ್ಲಿ ತೈಲ ಖರೀದಿಗಿಂತಲೂ ಹೆಚ್ಚು ಟ್ರಂಪ್ ಭಾರತದ ವಿರುದ್ಧ ನಿಲುವು ತಾಳೋದಕ್ಕೆ ಕಾರಣ ಆಗಿದ್ದು, ನೊಬೆಲ್ ಪ್ರಶಸ್ತಿಗೆ ಭಾರತ ರೆಕಮೆಂಡ್ ಮಾಡಲಿಲ್ಲ, ಪಾಕಿಸ್ತಾನದ ಜೊತೆ ಯುದ್ಧ ನಿಲ್ಲಿಸಿದ್ದು ನಾನೇ ಅಂತ ಹೇಳಿದ್ದನ್ನು ಭಾರತ ಒಪ್ಪಲಿಲ್ಲ ಅನ್ನೋದು. ಇನ್ನು ರಷ್ಯಾದ ತೈಲವನ್ನ ಭಾರತ ಖರೀದಿ ಮಾಡಿದ್ರೆ ಅಮೆರಿಕಾಗೆ ಯಾವ ಸಮಸ್ಯೆನೂ ಇಲ್ಲ. ಆದ್ರೆ ಆ ತೈಲವನ್ನ ಸಂಸ್ಕರಿಸಿ ಯುರೋಪಿಯನ್ ಯೂನಿಯನ್ ಹಾಗೂ ಇನ್ನಿತರ ದೇಶಗಳಿಗೆ ಮಾರಾಟ ಮಾಡೋದಿದೆಯಲ್ಲ, ಅದನ್ನ ಅಮೆರಿಕ ಇಷ್ಟಪಡೋದಿಲ್ಲ. ಯಾಕೆಂದ್ರೆ ರಷ್ಯಾದ ತೈಲ, ಗ್ಯಾಸು ಹಾಗೂ ಇನ್ನಿತರ ಇಂಧನ ಮೂಲಗಳು ಜಗತ್ತಿಗೆ ಸಿಗದೇ ಇದ್ರೆ ತಾನು ಅಲ್ಲಿ ಮಾರುಕಟ್ಟೆಯನ್ನ ವಿಸ್ತರಿಸಿಕೊಂಡು ಲಾಭವನ್ನು ಮಾಡ್ಕೋಬೇಕು ಅಂತ ಅಮೆರಿಕ ಬಯಸುತ್ತೆ. ಯುರೋಪಿಯನ್ ಮಾರುಕಟ್ಟೆಗೆ ಪೆಟ್ರೋಲು, ಡೀಸೆಲ್ ಕೊಡುವ ಕನಸಲ್ಲಿ ಅಮೆರಿಕ ಇತ್ತು. ಆದ್ರೆ ಅಮೆರಿಕಾಗಿಂತ ಅಗ್ಗದ ಬೆಲೆಯಲ್ಲಿ ಇಂಧನವನ್ನ ಕೊಡುವ ಮೂಲಕ ಆ ಮಾರುಕಟ್ಟೆಯನ್ನ ಭಾರತ ಆಕ್ರಮಿಸಿಕೊಂಡು ಕೂತಿದೆ. ಇದನ್ನ ಅಮೆರಿಕಾದ ಅಧ್ಯಕ್ಷರು ಇಷ್ಟಪಡ್ತಾ ಇಲ್ಲ. ಯಾಕೆಂದ್ರೆ ಅವರು ಅಧ್ಯಕ್ಷರಾಗೋ ಸಮಯದಲ್ಲಿ ಅವರಿಗೆ ಹಣ ಕೊಟ್ಟ ತೈಲೋದ್ಯಮಿಗಳಿಗೆ ಇದರಿಂದ ನಷ್ಟ ಆಗ್ತಾ ಇದೆ. ಹೀಗಾಗಿ ರಷ್ಯಾದ ತೈಲ ಖರೀದಿಯನ್ನ ನಿಲ್ಲಿಸಿ ಅಂತ ಅಮೆರಿಕ ಭಾರತಕ್ಕೆ ಹೇಳ್ತಾ ಬರ್ತಾ ಇದೆ. ಆದರೆ ಭಾರತ ಅಮೆರಿಕದ ಯಾವ ಒತ್ತಡಗಳಿಗೂ ಮಣಿಲಿಲ್ಲ. 50% ಟ್ಯಾರಿಫ್ ಅನ್ನು ಅಮೆರಿಕ ಭಾರತದ ಮೇಲೆ ಹೇರ್ತು. ಗೆಳೆಯರೆ, ಈ ಟ್ಯಾರಿಫ್ ನಿಂದ ಭಾರತ ಕಳ್ಕೊಳ್ಳೋದು ಸುಮಾರು $40 ಬಿಲಿಯನ್ ವ್ಯಾಪಾರವನ್ನ, ಅಂದ್ರೆ ಸರಿಸುಮಾರು 3.5 ಲಕ್ಷ ಕೋಟಿ ರೂಪಾಯಿಗಳಷ್ಟು ವ್ಯಾಪಾರವನ್ನ ಭಾರತ ಇಲ್ಲಿ ಕಳ್ಕೊಳ್ಳುತ್ತೆ. ಸದ್ಯಕ್ಕೆ ಕೆಲ ತಿಂಗಳ ಮಟ್ಟಿಗೆ ಸ್ವಲ್ಪ ಸಮಸ್ಯೆಗದು ಕಾರಣ ಆಗಬಹುದು. ಆದರೆ GSTಯನ್ನ ಕಡಿಮೆ ಮಾಡಿರುವುದು ಹಾಗೂ ಬೇರೆ ದೇಶಗಳ ಜೊತೆ ಮಾಡಿಕೊಳ್ತಾ ಇರುವ ಒಪ್ಪಂದಗಳು ಈ 3.5 ಲಕ್ಷ ಕೋಟಿ ವ್ಯಾಪಾರ ದೇಸಿ ಮಾರುಕಟ್ಟೆಯಲ್ಲೇ ನಡೆದು ಹೋಗೋ ಹಾಗೆ ಮಾಡುತ್ತೆ.
ಮತ್ತು ಯುರೋಪ್, ಬ್ರಿಟನ್, ಯುರೇಷಿಯನ್ ಯೂನಿಯನ್, ಏಸಿಯಾನ್ ದೇಶಗಳ ಜೊತೆ ಆಗ್ತಾ ಇರೋ ಒಪ್ಪಂದಗಳು ಅಮೆರಿಕಾಗಿಂತ ದೊಡ್ಡ ಮಾರುಕಟ್ಟೆಯನ್ನ ಭಾರತಕ್ಕೆ ಒದಗಿಸಿಕೊಡುತ್ತವೆ. ಹೀಗಾಗಿ ಭಾರತ ಇದಕ್ಕೆ ಹೆದರಬೇಕಾದ ಅಗತ್ಯ ಇಲ್ಲ. ಇನ್ನು ಟೆಕ್ ಕಂಪನಿಗಳಿಗೆ ಭಾರತದಿಂದ ಹೊರಬಂದು ಬಿಡಿ ಅನ್ನೋ ಟ್ರಂಪ್ ಕರೆ ವರ್ಕೌಟ್ ಆಗಲಿಲ್ಲ. ಅವರು ಭಾರತದಲ್ಲಿ ಹೂಡಿಕೆಗಳನ್ನ ಮತ್ತು ಉದ್ಯೋಗಗಳನ್ನ ಹೆಚ್ಚು ಮಾಡ್ತಾ ಹೋಗ್ತಾ ಇದ್ದಾರೆ. ಭಾರತದ ಮೇಲೆ ಟ್ಯಾರಿಫ್ ಹಾಕಿ ಅನ್ನೋ ಟ್ರಂಪ್ ಮಾತನ್ನ ಯುರೋಪಿಯನ್ ಯೂನಿಯನ್ ಕೂಡ ಕೇಳಲಿಲ್ಲ. ಬದಲಿಗೆ ಅವರು ಅಮೆರಿಕಾದ ಟೆಕ್ ಕಂಪನಿಗಳ ವಿಷಯದಲ್ಲಿ ಕಾನೂನುಗಳನ್ನು ಗಟ್ಟಿ ಮಾಡ್ತಾ ಹೋಗ್ತಾ ಇದ್ದಾರೆ. ಇದರ ಜೊತೆಗೆ ಭಾರತ ರಷ್ಯಾ ಮತ್ತು ಚೈನಾಗಳ ಜೊತೆ ಸಂಬಂಧಗಳನ್ನ ಗಟ್ಟಿ ಮಾಡ್ಕೊಂಡ್ರೆ ಜಗತ್ತಿನ ಒಂದು ಬೃಹತ್ ಜನಸಂಖ್ಯೆಯ ದೇಶವನ್ನ ಅಮೆರಿಕ ಕಳ್ಕೊಂಡ ಹಾಗಾಗತ್ತೆ. ಚೈನಾ ಅಮೆರಿಕಾಗಿಂತ ಬಲಿಷ್ಠಗೊಳ್ಳೋದಕ್ಕೆ ಇದು ಅವಕಾಶವನ್ನ ಮಾಡಿಕೊಡುತ್ತೆ. ತಾನೇ ತನ್ನ ಅವಿವೇಕಗಳ ಮೂಲಕ ಶತ್ರುವನ್ನ ಬಲಿಷ್ಠಗೊಳಿಸಿದ ಹಾಗಾಗತ್ತೆ. ಇದನ್ನೇ ಅಮೆರಿಕಾದ ಆರ್ಥಿಕ ತಜ್ಞರು, ರಕ್ಷಣಾ ತಜ್ಞರು, ವ್ಯಾಪಾರಿಗಳು, ಅಲ್ಲಿನ ಮಾಜಿ ಸೇನಾಧಿಕಾರಿಗಳು ಎಲ್ಲರೂ ಟ್ರಂಪ್ಗೆ ಹೇಳೋದಕ್ಕೆ ಶುರು ಮಾಡಿದ್ರು. ಈಗ ಟ್ರಂಪ್ ಭಾರತ ನಮ್ಮ ಮಿತ್ರ, ಮೋದಿ ಗ್ರೇಟ್ ಪ್ರೈಮ್ ಮಿನಿಸ್ಟರ್ ಅಂತ ಹೇಳೋದಕ್ಕೆ ಶುರು ಮಾಡಿದ್ದಾರೆ. ಭಾರತದ ಜೊತೆಗಿನ ವ್ಯಾಪಾರ ಒಪ್ಪಂದದ ಬಗ್ಗೆ ಮಾತುಕತೆಗಳು ನಡೀತಿವೆ, ತುಂಬಾ ಚೆನ್ನಾಗಿ ನಡೀತಿವೆ. ಎಲ್ಲ ದೇಶಗಳ ಜೊತೆಗೂ ಉತ್ತಮ ಮಾತುಕತೆಗಳು ನಡೀತಾ ಇವೆ. ನಾವು ಚೆನ್ನಾಗಿ ಮಾತಾಡ್ತಾ ಇದ್ದೀವಿ ಅಂತ ಕೂಡ ಟ್ರಂಪ್ ಹೇಳಿದ್ದಾರೆ. ಇನ್ನು ಹೀಗೆ ಟ್ರಂಪ್ ಹೇಳಿಕೆ ಹೊರಬಿದ್ದು ಬೆನ್ನಲ್ಲೇ ಭಾರತದ ಪ್ರಧಾನಿ ಕೂಡ ಡೀಪ್ಲಿ ಅಪ್ರಿಶಿಯೇಟ್ ಅಂಡ್ ಫುಲ್ಲಿ ರೆಸಿಪ್ರೊಕೇಟ್ ಪ್ರೆಸಿಡೆಂಟ್ ಟ್ರಂಪ್ಸ್ ಸೆಂಟಿಮೆಂಟ್ಸ್ ಅಂಡ್ ಪಾಸಿಟಿವ್ ಅಸೆಸ್ಮೆಂಟ್ಸ್ ಆಫ್ ಅವರ್ ಟೈಸ್. ಇಂಡಿಯಾ ಅಂಡ್ ಯುಎಸ್ ಹ್ಯಾವ್ a very positive and forward-looking comprehensive and global strategic partnership ಅಂತ ಟ್ವೀಟ್ ಮಾಡಿದ್ದಾರೆ. ಅಲ್ಲಿಗೆ ಭಾರತ ಮತ್ತು ಅಮೆರಿಕ ನಡುವಿನ ಅಸಮಾಧಾನದ ಕಾರ್ಮೋಡ ಕರಗೋಯ್ತು. ಇನ್ನು ಟ್ಯಾರಿಫ್ ಇರೋದಿಲ್ಲ ಅಂತೆಲ್ಲ ಅಲ್ಲ, ಸಂಬಂಧಗಳನ್ನ ಸುಧಾರಣೆ ಮಾಡಿಕೊಳ್ಳುವ ಹಾದಿಗೆ ಅಮೆರಿಕ ಬರ್ತಾ ಇದೆ. ಇಲ್ಲಿ ಭಾರತ ಮತ್ತು ಅಮೆರಿಕ ಎರಡು ಪರಸ್ಪರರ ಮೇಲೆ ಅಷ್ಟೇ ಪ್ರಮಾಣದಲ್ಲಿ ಆಧಾರಪಟ್ಟಿರೋ ದೇಶಗಳು. ನಮ್ಮ ಸರ್ವಿಸ್ ಇಂಡಸ್ಟ್ರಿಗೆ ಅಮೆರಿಕ ಬೇಕು, ಅಮೆರಿಕಾದ ಟೆಕ್ ಇಂಡಸ್ಟ್ರಿಗೆ ಭಾರತದ ಮಾರುಕಟ್ಟೆ ಬೇಕು, ನಮಗೆ ಅಮೆರಿಕಾದ ತಂತ್ರಜ್ಞಾನ ಬೇಕು, ಅಮೆರಿಕಾಗೆ ಇಂಡೋ ಪೆಸಿಫಿಕ್ ಅಲ್ಲಿ ಭಾರತದ ನೆರವು ಬೇಕು. ಅಮೆರಿಕಾದಲ್ಲಿ ತಂತ್ರಜ್ಞಾನ ಇದೆ, ಭಾರತದಲ್ಲಿ ಬುದ್ಧಿವಂತಿಕೆ ಇದೆ, ಜನಸಂಖ್ಯೆ ಇದೆ. ಹಾಗೆ ಅಮೆರಿಕಾದಲ್ಲಿ ಸುಮಾರು 5 ಮಿಲಿಯನ್ನಷ್ಟು ಭಾರತೀಯ ಮೂಲದ ಜನ ಇದ್ದಾರೆ. ಸೊ ಎರಡು ಪರಸ್ಪರ ಡಿಪೆಂಡ್ ಆಗಿರೋ ದೇಶಗಳೇ. ಹೀಗಿರುವಾಗ ದಬ್ಬಾಳಿಕೆ, ಆಧಿಪತ್ಯ ಇವೆಲ್ಲ ನಡೆಯೋದಿಲ್ಲ. ಇಲ್ಲಿ ಸಿಂಪಲ್ ಆಗಿ ಭಾರತ ತಾನು ಅಮೆರಿಕಾಗೆ ಎಷ್ಟು ಇಂಪಾರ್ಟೆಂಟು ಅನ್ನೋದನ್ನ ತೋರಿಸಿಕೊಟ್ಟಿದೆ ಅಷ್ಟೇ. ಇನ್ನು ಅಮೆರಿಕ ಭಾರತದ ಜೊತೆಗಿನ ಎಲ್ಲ ಸಂಬಂಧಗಳನ್ನ ಸುಧಾರಿಸಿಕೊಂಡು ಹೋಗಿಬಿಡುತ್ತೆ ಅಂತಲೂ ಅಲ್ಲ. ಮೋದಿ ಈಸ್ ಗ್ರೇಟ್ ಪ್ರೈಮ್ ಮಿನಿಸ್ಟರ್ ಅಂತ ಹೇಳ್ತಲೇ ಅವರಲ್ಲಿ ಆಡಳಿತ ಬದಲಾವಣೆಗೆ ಪ್ರಯತ್ನಗಳನ್ನು ಮಾಡ್ತಾರೆ. ಅವರಿಗೆ ಅವರು ಮಾತು ಕೇಳೋ ಥರದವರ ಕೈಯಲ್ಲಿ ಭಾರತದ ಆಡಳಿತ ಇರಬೇಕು. ಆ ಪ್ರಯತ್ನಗಳೇನೂ ನಿಲ್ಲೋದಿಲ್ಲ. ಇದು ಗೆಳೆಯರೆ ಟ್ರಂಪ್ ಅವರ ಮತ್ತೊಂದು ಯೂಟರ್ನ್ ಕುರಿತಾದ ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.